ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಬೇಳೆ ಸಾಂಬಾರು ಪೌಡರ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸಾಂಬಾರು ಪೌಡರ್ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸುಮಾರು 3 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಒಂದು ಲೋ ಫ್ಲೇಮಲ್ಲಿ ಒಂದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕಾಳುಗಳನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಕಾಳುಗಳ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಪುಡಿ ಬರುತ್ತೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 2 ಕಪ್ ಆಗೋಷ್ಟು ಜಾಮೂನ್ ಕಪ್ಪಲ್ಲಿ ಧನಿಯಾನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಡ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ಬೇಳೆನ ಸುಮಾರು ಒಂದು 4 ಟೇಬಲ್ ಸ್ಪೂನಷ್ಟು. ಅದು ವಿಡಿಯೋ ಸ್ಕಿಪ್ ಆಗಿದೆ, ಆದ್ದರಿಂದ ನೀವು ತೊಗರಿ ಬೇಳೆನ ಒಂದು 4 ಟೇಬಲ್ ಸ್ಪೂನಷ್ಟು ಆಡ್ ಮಾಡ್ಕೊಳ್ಳಿ. ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಮತ್ತು ಜೀರಿಗೆ ಒಂದು ಜಾಮೂನ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಸಾಂಬಾರು ಪೌಡರ್ನ ರುಚಿ ಮತ್ತಷ್ಟು ಹೆಚ್ಚುತ್ತೆ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಳ್ಳನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕರಿಬೇವು ಒಣಗಿಸಿರೋದು ಒಂದು ಜಾಮೂನ್ ಕಪ್ ಆಗೋಷ್ಟು. ನೀವೇನಾದ್ರು ಹಸಿದು ಆಡ್ ಮಾಡ್ಕೊಳ್ತೀನಿ ಅಂದರೆ ನೀವು ಸಪ್ರೇಟ್ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಒಣಗಿರೋದ್ರಿಂದ ಆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಹುರ್ಗಡ್ಲೆ ಸ್ವಲ್ಪ ಚಕ್ಕೆನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸುಮಾರು ಒಂದು 200 ಗ್ರಾಮಷ್ಟು ಒಣಮೆಣಸಿನ್ಕಾಯಿನ ಆಡ್ ಮಾಡಿಕೊಂಡು ಒಂದು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಬ್ಯಾಡಗಿ ಇತ್ತು ಅಂದರೆ ಒಂದು 50 ಗ್ರಾಮಷ್ಟು ಬ್ಯಾಡಗಿನ ಸೇರಿಸ್ಕೊಳ್ಳಿ. ಮೆಣಸಿನ್ಕಾಯಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆಮೇಲೆ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಪುಡಿ ಚೆನ್ನಾಗಿ ನೈಸಾಗಿ ಬರಬೇಕು ಅಂದರೆ. ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ನೀವೇನಾದರೂ ಸಾಂಬಾರು ಪೌಡರ್ನ ಮಾಡ್ಕೊಂಡು ಬಳಸಿದ್ರೆ ನೀವು ಮತ್ತೆ ಇದೇ ಥರ ಮಾಡ್ಕೊಳ್ತೀರಾ. ಅಷ್ಟು ಟೇಸ್ಟಿಯಾಗಿರುತ್ತೆ ಸಾಂಬಾರು ಪೌಡರ್. ನಾನು ಕೊನೆಯಷ್ಟನ್ನ ಕುಟ್ಟಿ ಪೌಡರ್ ಮಾಡಿರೋದು ಹಳದಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಸುಮಾರು ಒಂದು 4 ಟೇಬಲ್ ಸ್ಪೂನಷ್ಟು. ಮತ್ತು ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಗ್ರೈಂಡ್ರ್ ಮಾಡ್ಕೊಳ್ಬೇಕು. ಉಪ್ಪು ಹಾಕೋದ್ರಿಂದ ಸಾಂಬಾರು ಪೌಡರ್ ಬೇಗ ಕೆಡಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಳೆ ಸಾರು ಪೌಡರ್. ಆವಾಗವಾಗ ಈ ಥರ ಫ್ರೆಶ್ಶಾಗಿ ಮಾಡ್ಕೊಳ್ಳಿ. ಒಂದು ತಿಂಗಳಿಗಾಗೋಷ್ಟು 15 ದಿನಕ್ಕಾಗೋಷ್ಟು ಮಾಡಿಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.